ಖುಷಿಯಿಂದ ನಾವು ಇವತ್ತು ಇವೆಲ್ಲರೂ ಸೇರಿದ್ದೇವೆ. ಕೆಂಗಲ್ ಹನುಮಂತಯ್ಯನವ್ರನ್ನ ಎಲ್ಲ ವಿಚಾರಗಳಿಗೂ ಕೂಡ ನಾವು ನೆನಪಿ ವಿಧಾನಸೌಧ ಒಂದೇ ಇಲ್ಲ, ಅವ್ರು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಮರುಕು ಹಾಕಬೇಕು. ಅಂತಹ ಒಳ್ಳೆಯ ಕೆಲಸಗಳನ್ನು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಅವರು ಪ್ರತಿಯೊಬ್ಬ ಪ್ರಜೆನೂ ಕೂಡ ಸರಿಯಾಗಿ ಪಾಲನೆ ಮಾಡಬೇಕು. ಅವರು ಸರಿಯಾದ ಜೀವನ ಶೈಲಿನ ಅಳವಡಿಸ್ಕೋಬೇಕು. ಈ ಅಳವಡಿಸ್ಕೊಂಡು ಇವು ಜೀವಿಸ್ಬೇಕು ಅನ್ನೋದನ್ನ ಅವರ ಮನಸ್ಸಿನಲ್ಲಿ ಇದ್ದಂಥದ್ದು. ಅಂತಹ ವ್ಯಕ್ತಿಗಳ ಬಗ್ಗೆ ನಾವು ಎಷ್ಟು ಸಾವಿರ ವರ್ಷಗಳ ಕೂಡ ನಾವು ನೆನ್ಕೊಂಡ್ರೂ ಕೂಡ ನಮಗೆಲ್ಲರೂ ಕೂಡ ಒಳ್ಳೆಯದಾಗ್ತದೆ. ಜೊತೆಗೆ ಈ ಜಯಂತಿ ಇಂಥ ಕಾರ್ಯಕ್ರಮ ನಮ್ಮ ಮೈಸೂರಿನಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಈಗಿನ ಭಾಗದ ಜನರು ಎಲ್ಲರೂ ಕೂಡ ನಾವಿಲ್ಲಿ ಸೇರಿ ಅವ್ರನ್ನ ನೆನಪು ಮಾಡಿಕೊಂಡು ಬೇರೆಯವ್ರಿಗೂ ಹೇಳಲಿಕ್ಕೆ ನಾವು ಹೇಳೋದು, ಅದನ್ನ ತಿಳಿ ಹೇಳೋದು ನಮ್ಮ ಕರ್ತವ್ಯ ಅಂತ ಹೇಳಿ ಕೂಡ ಪ್ರಾಮಾಣಿಕತೆಯಲ್ಲಿ ಬದ್ಧತೆಯಲ್ಲಿ ಬಾರಿ ದೊಡ್ಡ ಹೆಸರು ಮಾಡಿದಂಥವ್ರು. ಮತ್ತೆ ಇವತ್ತು ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇವ್ರು ಫೆಬ್ರವರಿ 14 ಹುಟ್ಟಿದ್ದು ಕೆಂಗಲ್ರು. ಇವತ್ತು ಸಾಂತ್ವೇರಿ ಗೋಪಾಲ್ ಗೌಡ್ರು ಹುಟ್ಟಿದ್ದಿನ. ಕರ್ನಾಟಕದ ಸಮಾಜವಾದದಲ್ಲಿ ಮತ್ತು ಪ್ರಾಮಾಣಿಕತೆ ಮತ್ತು ಬದ್ಧತೆ ರಾಜಕಾರಣಕ್ಕೆ, ನೈತಿಕತೆ ರಾಜಕಾರಣಕ್ಕೆ ಒಂದು ದೊಡ್ಡ ಹೆಸರು ಇಡೀ ದೇಶದಲ್ಲಿ ಯಾರಿಗಾರು ಇದೆ ಅಂದ್ರೆ ಅದು ಸಾಂತ್ವೇರಿ ಗೋಪಾಲ್ ಗೌಡ್ರು. ಇವತ್ತು ಅವ್ರು ಹುಟ್ಟಿದ್ದಿನ. ಇವತ್ತೇ ನಮ್ಮ ಕನ್ನಡ ಸೇನೆಯ ಎಲ್ಲ ಪದಾಧಿಕಾರಿಗಳು ಈ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಬ್ರು ವೀರೇಂದ್ರ ಪಾಟೀಲ್ರು ಇವತ್ತು ಪುಣ್ಯಸ್ಮರಣೆ, ಅವ್ರು ತೀರ್ಕೊಂಡಿದ್ದಿನ. ಇವತ್ತು ವೀರೇಂದ್ರ ಪಾಟೀಲ್ರು ಕೂಡ ನಾವು ಮರೆಯಲಾಗದಂತ ಒಬ್ಬ ದೊಡ್ಡ ವ್ಯಕ್ತಿತ್ವ. ಇನ್ವಿಸಿಬಲ್ ಫಾರ್ಮ್ ಅಲ್ಲಿ ಅಂದ್ರೆ ಅಸದೃಶ್ಯ ರೂಪದಲ್ಲಿ ಅವರ ಭಾವನೆಗಳನ್ನ ನಮ್ಮ ಮನಸ್ಸಿಗೆ ಹಾಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರನೇ ಇಂಥ ಮಹನೀಯರನ್ನ ಪ್ರಾತಸ್ಮರಣೀಯರು ಅಂತೇಳಿ ನಾವು ಗೌರವಿಸಿ ಅವ್ರನ್ನ ನೆನಪು ಮಾಡ್ಕೊಳ್ಳೋದು. ಜನ್ಮದಿನ ಇರ್ಬೋದು ಅಥವಾ ಅವರು ದೈವಾಧೀನರಾದ ದಿನವನ್ನ ಪುಣ್ಯಸ್ಮರಣೆ ಮಾಡೋದನ್ನ ಮಾಡ್ತೀವಿ. ಇವತ್ತು ಕೆಂಗಲ್ ಹನುಮಂತಯ್ಯನವರು ಏನೆಲ್ಲ ನೋವುಗಳನ್ನ ಅನುಭವಿಸಿದ್ರು ನಿಮ್ಗೆ ಗೊತ್ತಾ? ಅವರಿಗೆ ಕೊಟ್ಟಂತ ನೋವುಗಳನ್ನ ನೀವೇನಾದ್ರೂ ಗಮನಿಸ್ಬಿಟ್ರೆ ಕೈನಲ್ಲಿ ಗನ್ ಇಟ್ಕೊತೀರಿ. ಅವ್ರಿಗೆ ಕೊಟ್ಟಂತ ಹಿಂಸೆ, ಅದ್ರ ಬಗ್ಗೆ ಹೇಳಿಲ್ಲ ಅವರು. ಶ್ರೀನಿವಾಸ ಗೌಡ್ರು ಎಷ್ಟು ನೋವು ಕೊಟ್ಟಿದ್ದಾರೆ ಗೊತ್ತಾ? ಅವ್ರನ್ನ ಕೆಳಗಿಳಿಸ್ಬೇಕು ಅಂತ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಗೊತ್ತಾ? ಪ್ರಬುದ್ಧಮಾನಕ್ಕೆ ಬಂದ್ಬಿಡ್ತಾನೆ ಈ ವ್ಯಕ್ತಿ ಅಂತ. ತಿನ್ಲಿಲ್ಲ, ಉಣ್ಲಿಲ್ಲ, ಕದಿಲಿಲ್ಲ ಅಲ್ವಾ? ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನ ನೊಲಿಸುವ ಪರಿ ಅಂತ ಹೇಳ್ತಾರೆ. ಯಾರು? ಜಗಜ್ಯೋತಿ ಬಸವೇಶ್ವರರು. ಈ ಮಾತಿಗೆ ಅರ್ಥಬದ್ಧವಾಗಿ ತಮ್ಮ ರಾಜಕೀಯ ಅಧಿಕಾರವನ್ನ, ಆಡಳಿತವನ್ನ, ಜೀವನವನ್ನ ನಡೆಸಿದಂತ ಒಬ್ಬ ಮಹಾನ್ ಪುರುಷ ಕೆಂಗಲ್ ಹನುಮಂತಯ್ಯನವರು. ಅವರು ಸಂಸದರಾಗಿ, ರೈಲ್ವೆ ಸಚಿವರಾಗಿ, ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಬಹಳ ಸಂತೋಷವಾಗಿ ತಾವೇ ಕಟ್ಟಿದಂತಹ ಒಂದು ದೊಡ್ಡ ಕಟ್ಟಡ ಅಲ್ಲ. ಇಟ್ ಈಸ್ ನಾಟ್ ಎ ಬಿಲ್ಡಿಂಗ್. ಒಬ್ಬ ಎಂಜಿನಿಯರ್ ಹೇಳ್ಬಹುದು ಇಟ್ ಇಸ್ ಎ ಬಿಗ್ ಬಿಲ್ಡಿಂಗ್, ಲಾರ್ಜೆಸ್ಟ್ ಬಿಲ್ಡಿಂಗ್ ಅಂತ ಹೇಳ್ಬಹುದು. ಒಬ್ಬ ವಿಜ್ಞಾನಿ ಹೇಳ್ಬಹುದು ಇದರಿಂದ ಒಂದು ಸೈಂಟಿಫಿಕ್ ಟೆಂಪರ್ಮೆಂಟ್ ಇದೆ, ಒಂದು ಸೈಂಟಿಫಿಕ್ ಆಗಿ ಕಟ್ಟಿದ್ದಾರೆ ಅಂತ ಹೇಳ್ಬಹುದು. ಆದ್ರೆ ನಾನೊಬ್ಬ ಆಧ್ಯಾತ್ಮ ಜೀವಿಯಾಗಿ ಹೇಳಲಿಕ್ಕೆ ಬಯಸ್ತೀನಿ, ಅದು ಒಂದು ಸಂವಿಧಾನ ಮಂದಿರ. ನಾವು ದೇವಾಲಯ ಅಂತೀವಲ್ಲ, ದೇವ ಮಂದಿರ ಅಂತೀವಿ, ಅದು ಸಂವಿಧಾನ ಮಂದಿರ. ಇವತ್ತೇನಾಗಿದೆ, ಇದೇ ಚರ್ಚೆಗೆ ತಗೋಬೇಕು, ಸುಮ್ಮನೆ ಭಾಷಣ ಮಾಡಿ ಬಿಟ್ಬಿಡೋದಲ್ಲ. ಆಡಳಿತಗಾರ ಯಾವುದೇ ಲೋಪವಿಲ್ಲದೆ ನಮ್ಮ ಕರ್ನಾಟಕ ರಾಜ್ಯದ ಭವ್ಯ ವಿಧಾನಸಭೆ ಕಟ್ಟಿದಂಥ ಶಿಲ್ಪಿ ಅಂತ ಹೇಳ್ಬೋದು. ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ. ಆದರೆ ಅವರ ಒಂದು ಛಲ, ಅವರು ಬಿಡದೆ ಒಂದು ಮಾಡಿದಂಥ ಒಂದು ಕೆಲಸವನ್ನು ಇವತ್ತಿನ ರಾಜಕಾರಣಿಗಳು ಆಡಳಿತ ಮಾಡಿ ನಡೆಸ್ತಾ ಇದ್ದಾರೆ. ಅವರಿಗೆ ಈ ಟೈಮಲ್ಲಿ ನಿಮ್ಮ ಮೂಲಕ ಒಂದು ವಿಚಾರಣೆ ಮಾಡ್ತಾ ಇದ್ದೀವಿ. ಅವರಿಗೆ ಕರ್ನಾಟಕ ರತ್ನವನ್ನು ಕೊಡಬೇಕು ಅಂತ ಮೂಲಕ ನಿಮ್ಮ ಮೂಲಕ ಒಂದು ಕೇಳ್ಕೊತಾ ಇದ್ದೀನಿ. ಅಂಥ ದಕ್ಷ ರಾಜಕಾರಣಿಗಳು, ಈಗಿನ ರಾಜಕಾರಣಿಗಳಿಗೆ ಒಂದು ಅವರಿಗೆ ಇದಾಗಲಿ, ಒಂದು ಮಾದರಿ ಆಗಲಿ ಅಂತ ಮೂಲಕ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೆ ಕೆಂಗಲ್ ಹನುಮಂತಯ್ಯನವರ ಮಾಡಿದಂಥ ಒಂದು ಮಾರ್ಗದರ್ಶನ, ಅವರು ಮಾಡಿದಂಥ ಸೇವೆ ನಮ್ಮ ಕರ್ನಾಟಕಕ್ಕೆ, ಇಂದಿನ ಪೀಳಿಗೆಗೂ ಸಹ ಒಳ್ಳೆಯದಾಗಲಿ ಅಂತ ಮೂಲಕ ನಿಮ್ಮ ಮೂಲಕ ಕೇಳ್ಕೊತೀನಿ.